ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮವ್ರು ಯಾರೋ ಎಮರ್ಜೆನ್ಸಿ ಅಂತ ಹೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರ ಹತ್ರ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ಇದೆ. ಆದ್ರೆ ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಕಂಪನಿಗಳು ಅದನ್ನ ರಿಜೆಕ್ಟ್ ಮಾಡ್ತವೆ. ಹಾಗಾದ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ಶೂರೆನ್ಸ್ ಕಂಪನಿಗಳು ನಿಮ್ಮ ಕ್ಲೈಮ್ ಅನ್ನ ರಿಜೆಕ್ಟ್ ಮಾಡೋದಿರ್ಲಿ, ಆ ಕ್ಲಾಸು ಈ ಕ್ಲಾಸ್ ಅಂತ ಹೇಳಿ 108 ಕಾರಣಗಳನ್ನ ಹೇಳೋದಿರ್ಲಿ, ಅಥವಾ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇರಲಿ, ನೀವು IRDAI ಭೀಮಾ ಭರೋಸಾ ಪೋರ್ಟಲ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಸಾಕು. ಕೇವಲ 2 ರಿಂದ 3 ವಾರದ ಒಳಗಡೆ ನಿಮ್ಮ ಇನ್ಶೂರೆನ್ಸ್ ಕಂಪನಿಗಳು ನಿಮಗೆ ಸೊಲ್ಯೂಷನ್ ಕೊಡ್ಲೇಬೇಕು. ಹಾಗಿದ್ರೆ ಅವರು ಈ ರೀತಿಯ ಸೊಲ್ಯೂಷನ್ಸ್ ಕೊಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು? ನೀವು ಪೋರ್ಟಲ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಮೊದಲು ನಿಮ್ಮ ಇನ್ಶೂರೆನ್ಸ್ ಕಂಪನಿಯ GROಗೆ ನೀವು ಒಂದು ಮೇಲ್ ಮಾಡಬೇಕು, ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೇನೆ. GRO ಡೀಟೇಲ್ಸ್ ಮತ್ತು ಮೇಲ್ ID IRDAI ಪೋರ್ಟಲ್ ನಲ್ಲಿ ಸಿಗುತ್ತೆ. ಸೊ ಮೊದಲಿಗೆ ನೀವು ಭೀಮಾ ಪೋರ್ಟಲ್ ನಲ್ಲಿ ಕ್ಲಿಕ್ ಮಾಡಿ, ಅದಾದ ನಂತರ ಅಲ್ಲಿ ರಿಕ್ವೆಸ್ಟ್ ಕಂಪ್ಲೇಂಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡಬೇಕು. ನೆಕ್ಸ್ಟ್ ಕಂಪನಿ ಅಗೇನ್ಸ್ಟ್ ಅಂತ ಕೇಳುತ್ತೆ, ಅಲ್ಲಿ ನೀವು ಇನ್ಶೂರೆನ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಇನ್ಶೂರೆನ್ಸ್ ಕಂಪನಿಯ ಹೆಸರನ್ನ ನೀವು ಮೆನ್ಷನ್ ಮಾಡಬೇಕು. ಅದಾದ ತಕ್ಷಣ ನಿಮಗೆ ಅಲ್ಲೇ ಕಂಪ್ಲೀಟ್ ಆಗಿ GRO ಡೀಟೇಲ್ಸ್ ಮತ್ತು ಮೇಲ್ ID ಸಿಗುತ್ತೆ. ನೆಕ್ಸ್ಟ್ ನೀವು ಪಾಲಿಸಿ ಟೈಪ್ ಯಾವುದು ಅಂತ ಹೇಳುವಂತದನ್ನ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಕಂಪ್ಲೇಂಟ್ ಏನು ಅಂತ ಹೇಳುವಂತದನ್ನ ಅಲ್ಲಿ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ನೀವು ನಿಮ್ಮ ಪಾಲಿಸಿ ಡೀಟೇಲ್ಸ್, ಪಾಲಿಸಿ ನಂಬರ್ ಇರಬಹುದು, ಅದರಲ್ಲಿರುವಂತಹ ಡೀಟೇಲ್ಸ್ ಅದೆಲ್ಲವನ್ನು ಕೂಡ ನೀವು ಟೈಪ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಅಂದ್ರೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್. ಸೊ ಅದು ಪಾಲಿಸಿ ಕಾಪಿ ಇರಬಹುದು, ಅದಾದ್ಮೇಲೆ ಹಾಸ್ಪಿಟಲ್ ಬಿಲ್ಸ್, ಅಲ್ಲಿ ನೀವು ಪೇ ಮಾಡಿರುವಂತ ರಿಸಿಟ್ಗಳು, ಇದರ ಜೊತೆಗೆ ನೀವೇನಾದ್ರೂ ಇನ್ಶೂರೆನ್ಸ್ ಕಂಪನಿಯ ಜೊತೆಗೆ ಮೇಲ್ ಥ್ರೂ ಕಾನ್ವರ್ಸೇಷನ್ ಮಾಡಿದಿರಿ ಅಂತ ಹೇಳಿದ್ರೆ ಅದರ ಸ್ಕ್ರೀನ್ ಶಾಟ್ಸ್, ಎಲ್ಲಾ ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೆಲ್ಲವನ್ನ ಅಪ್ಲೋಡ್ ಮಾಡಿದ ನಂತರ ನೀವು ಅಲ್ಲಿ ರಿಜಿಸ್ಟರ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಒಂದು ಟೋಕನ್ ನಂಬರ್ ಅಂತ ಸಿಗುತ್ತೆ. ಸೊ ಆ ಟೋಕನ್ ನಂಬರ್ ಅನ್ನು ಹಿಡ್ಕೊಂಡು ಪೋರ್ಟಲ್ ನಲ್ಲಿ ನಿಮ್ಮ ಕಂಪ್ಲೇಂಟ್ ಅನ್ನ ನೀವು ಟ್ರ್ಯಾಕ್ ಮಾಡ್ತಾ ಇರಬಹುದು. ಟೋಕನ್ ನಂಬರ್ ಸಿಗ್ತಾ ಇದ್ದಂತೆ ಭೀಮಾ ಪೋರ್ಟಲ್ ನವರು ಇನ್ಶೂರೆನ್ಸ್ ಕಂಪನಿಯ ಜೊತೆಗೆ ಮಾತನಾಡಿ ಕೇವಲ 2 ವಾರದೊಳಗಡೆ ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಶೇರ್ ಮಾಡಿ. ಹಾಗೇನೆ ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.